ಪರಮಾತ್ಮನ ಕಾರುಣ್ಯವನ್ನು ಮತ್ತೆ ಭಾಗವತ ಎತ್ತಿ ತೋರಿಸ್ತಾ ಇದೆ. ಎಂತಹ ಕಾರುಣ್ಯ ಪರಮಾತ್ಮನದ್ದು! ಭೀಷ್ಮಾಚಾರ್ಯರು ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಿದ್ದಾರೆ, ಆ ಜ್ಞಾನ ವ್ಯರ್ಥ ಆಗಬಾರದು. ಅದಕ್ಕೋಸ್ಕರ ಇವರನ್ನೆಲ್ಲ ಪಾಂಡವರನ್ನೆಲ್ಲ ಕರ್ಕೊಂಡು ಬಂದರು, ಉಪದೇಶ ಮಾಡಿಸಿದರು. ಅದು ಯಾವ ಸಂದರ್ಭದಲ್ಲಿ? ಕೊನೆಯ ಕಾಲದಲ್ಲಿ ಉಪದೇಶ ಮಾಡಿಸಿದ್ದಾರೆ. ಇನ್ನೇನು ನಿರ್ಯಾಣ ಆಗಬೇಕು ಆ ಸಂದರ್ಭದಲ್ಲಿ ಉಪದೇಶ ಆಯಿತು. ಉಪದೇಶ ಆದ ಮೇಲೆ ಪರಮಾತ್ಮನ ಎದುರಿನಲ್ಲಿ ನಿಂತಿದ್ದಾನೆ. ಶರೀರದಲ್ಲೆಲ್ಲ ಬಾಣಗಳು ಪ್ರತಿ ಕ್ಷಣದಲ್ಲಿ ನೋವಾಗ್ತಾ ಇದೆ. ನೋವಾಗ್ತಾ ಇರುವಾಗ, ಅಷ್ಟು ಶರೀರದಲ್ಲಿ ವೇದನೆ ಇರುವಾಗ ಮನಸ್ಸು ಅವ್ಯಗ್ರವಾಗಿ ಪರಮಾತ್ಮನ ಚಿಂತನೆ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಿದ ಕೃಷ್ಣ ಒಂದು ಹೆಜ್ಜೆ ಮುಂದೆ ಬಂದಂತೆ, ನಕ್ಕನಂತೆ, ಮಂದಹಾಸ ಬೀರಿದ್ನಂತೆ. ಕೃಷ್ಣನನ್ನೊಮ್ಮೆ ಭೀಷ್ಮಾಚಾರ್ಯ ನೋಡಿದ ತಕ್ಷಣ ಎಲ್ಲ ನೋವುಗಳು ಹೊರಟೋಯಿತು ಅಂತ. ತದೀಕ್ಷ ಯೈವಾಶು ಗತಾಯುಧೌ ವ್ಯಥಃ. ಅದಕ್ಕೆ ವಿಜಯಧ್ವಜರು ಅರ್ಥ ಚಿಂತನೆ ಮಾಡುವಾಗ ಎಷ್ಟು ಸಾರಸ್ಯದ ಅರ್ಥ ಚಿಂತನೆ ಮಾಡ್ತಾರೆ. ತದೀಕ್ಷೆ ಅಂದ್ರೆ ಭೀಷ್ಮಾಚಾರ್ಯರು ಕೃಷ್ಣನನ್ನ ನೋಡಿ ಅವರ ಶರೀರದ ವೇದನೆಗಳೆಲ್ಲ ಪರಿಹಾರ ಆಯಿತು. ಹಾಗೆ ಅರ್ಥ ಚಿಂತನೆ ಮಾಡಬಾರದು ಅಂತಾರೆ ವಿಜಯಧ್ವಜರು. ಕೃಷ್ಣ ನೋಡಿದ ಅಂತ. ನಾವು ದೇವರನ್ನು ನೋಡೋದ್ರಿಂದ ಏನಾಗೋದಲ್ಲ, ದೇವರು ನಮ್ಮನ್ನು ನೋಡಬೇಕು. ದೇವರು ಕರುಣಾದೃಷ್ಟಿಯನ್ನು ಬೀರುತ್ತಾ ಇದ್ದಾನೆ ಭೀಷ್ಮಾಚಾರ್ಯರ ಮೇಲೆ. ಭೀಷ್ಮಾಚಾರ್ಯರ ಮೇಲೆ ಕರುಣಾದೃಷ್ಟಿಯನ್ನು ಬೀರಿದಾಗ ಭೀಷ್ಮಾಚಾರ್ಯ ನೋವುಗಳೆಲ್ಲ ಪರಿಹಾರ ಆಯಿತು. ಗೊಲ್ಲರನ್ನ, ಬಾಲಕರನ್ನ ಕೃಷ್ಣ ಕರೆದುಕೊಂಡು ಹೋಗಿದ್ದ. ಆ ಯಮುನೆಯ ಮಡುವಿನಲ್ಲಿ, ಕಾಳಿಂಗ ಇದ್ದ ಮಡುವಿನಲ್ಲಿ ಆಟ ಆಡ್ಕೊಂಡು ಅಲ್ಲಿ ಹತ್ತಿರದಲ್ಲಿ ಆಟ ಆಡ್ತಾ ಇದ್ದಾರೆ. ವಿಷದ ಜಲಪಾನವನ್ನು ಮಾಡಿಬಿಟ್ಟಿದ್ದಾರೆ. ಮಾಡಿ ಎಲ್ಲರೂ ಕೂಡ ಬಿದ್ದಿದ್ದಾರೆ. ಬಿದ್ದಾಗ ಕೃಷ್ಣ ಒಮ್ಮೆ ನೋಡಿದ್ನಂತೆ. ನೋಡಿದ ಕ್ಷಣದಲ್ಲಿಯೇ ಆ ವಿಷದ ಜಲಪಾನದಿಂದ ಮೃತರಾಗಿ ಬಿದ್ದು ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ. ತತ್ಕ್ಷಣದಲ್ಲಿ ಅವರೆಲ್ಲ ಎದ್ದು ಕೊಡ್ತಾ ಇದ್ದಾರೆ. ಎಲ್ಲ ವೇದನೆಗಳು ಕೂಡ ದೂರ ಆಗ್ತಾ ಇವೆ ಅಂತ. ಕೃಷ್ಣನ ದೃಷ್ಟಿ ಅದು ಅಮೃತಮಯವಾದಂತಹ ದೃಷ್ಟಿ. ಹೀಗಾಗಿ ಕೃಷ್ಣ ನೋಡ್ತಾ ಇದ್ದಾನೆ, ಮಂದಹಾಸವನ್ನು ಬೀರ್ತಾ ಇದ್ದಾನೆ. ಅದರಿಂದ ವೇದನೆಗಳೆಲ್ಲ ದೂರ ಆಗಿವೆ. ಭೀಷ್ಮಾಚಾರ್ಯರಿಗೆ ವೇದನೆಯೇ ಇಲ್ಲ. ಆ ಸಂದರ್ಭದಲ್ಲಿ ವೇದನೆಯೇ ಇಲ್ಲದೇನೆ ಕೃಷ್ಣನನ್ನ ಧ್ಯಾನ ಮಾಡೋದಕ್ಕೆ ಅಷ್ಟು ಅನುಕೂಲ ವ್ಯವಸ್ಥೆಗಳನ್ನು ಎಲ್ಲವನ್ನು ಕೂಡ ಕೃಷ್ಣನೇ ಒದಗಿಸಿಕೊಡ್ತಾ ಇದ್ದಾರೆ. ಕೃಷ್ಣನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಬೇರೆಯ ಇಂದ್ರಿಯ ವ್ಯಾಪಾರಗಳಿಲ್ಲದೇನೆ ಅವರು ಕೃಷ್ಣನ ಸ್ತೋತ್ರವನ್ನು ಅಖಂಡವಾಗಿ ಭೀಷ್ಮಾಚಾರ್ಯರು ಮಾಡ್ತಾರೆ. ಇದೊಂದು ಅದ್ಭುತವಾದಂತಹ ಸ್ತೋತ್ರ. ಕೊನೆಯ ಕಾಲದಲ್ಲಿ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಆಚಾರ್ಯರು ಹೇಳುವಾಗ ಪರಮಾತ್ಮನನ್ನ ನಿರಂತರ ಸ್ಮರಣೆ ಮಾಡಬೇಕು. ಒಂದು ಕ್ಷಣವೂ ಬಿಡದೇನೆ ಸ್ಮರಣೆಯನ್ನು ಮಾಡಬೇಕು. ಪರಮಾತ್ಮನ ಸ್ಮರಣೆ ಅಖಂಡವಾಗಿರಬೇಕು. ಒಂದು ಕ್ಷಣವೂ ಬಿಡದೇನೆ ಸ್ಮರಣೆ ಇರಬೇಕು. ಅದರಲ್ಲಿಯೂ ವಿಶೇಷವಾಗಿ ನಿರ್ಯಾಣದ ಕಾಲದಲ್ಲಿ, ಮರಣವನ್ನು ಹೊಂದುವ ಕಾಲದಲ್ಲಿ ಪರಮಾತ್ಮನ ಚಿಂತನೆ ವಿಶೇಷವಾಗಿ ಬರಬೇಕು ಅಂತ ಶುಕಾಚಾರ್ಯರು ಮುಂದೆ ಅದೇ ಉಪದೇಶವನ್ನ ಪರೀಕ್ಷಿತ್ ರಾಜನಿಗೆ ಮಾಡುತ್ತಾರೆ. ಕೊನೆಯ ಕಾಲದಲ್ಲಿ ಪರಮಾತ್ಮನ ಚಿಂತನೆ ಬೇಕು. ಕೊನೆಯ ಕಾಲದಲ್ಲಿ ಪರಮಾತ್ಮನ ಚಿಂತನೆ ಇತ್ತು ಅಂತಾದರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಖಟ್ವಾಂಗೋ ನಾಮ ರಾಜಋಷಿಹಿ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು, ಒಬ್ಬ ರಾಜ ಖಟ್ವಾಂಗ ಅಂತ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡಿದ. ಭಾರಿ ಖುಷಿಯಾಯಿತು. ಯುದ್ಧದಲ್ಲಿ ಜಯ ಸಿಕ್ಕಿತ್ತು ದೇವತೆಗಳಿಗೆ. ಖಟ್ವಾಂಗನನ್ನು ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ಸಹಾಯ ಮಾಡಿದಿ, ನಿನಗೇನು ವರ ಬೇಕು ಕೇಳಿಕೋ ಅಂತ. ಆವಾಗ ಖಟ್ವಾಂಗ ಕೇಳ್ತಾನೆ, ನನಗೆ ಮೊದಲು ಆಯುಷ್ಯ ಎಷ್ಟಿದೆ ಹೇಳಿ ಅಂತ. ಏನೋ ವರ ಕೇಳೋದು, ಆಯುಷ್ಯವೇ ಇಲ್ಲ ಅಂತ ಆಗೋದು, ಏನಾಗಬೇಕು? ಅದಕ್ಕಾಗಿ ನನಗೆ ಆಯುಷ್ಯ ಎಷ್ಟಿದೆ ಹೇಳಿ ಅಂತ. ನೀನು ಇನ್ನ ಒಂದು ಮುಹೂರ್ತ ಬದುಕಿರ್ತೀಯ ಅಂತ ಹೇಳಿದರು. ಸಾಕು ಅಂತಂದ. ನೀವು ಇಷ್ಟು ಹೇಳಿದ್ದೇ ಸಾಕು, ಇದೇ ನನ್ನ ವರ ಅಂತ. ಅವನು ಏನು ಮಾಡ್ತಾ ಇದ್ದಾನೆ? ಅದೇ ರಣರಂಗದಲ್ಲಿ ಎಲ್ಲವನ್ನು ತೊರೆದು ತತ್ಕ್ಷಣದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತಿದ್ದಾನೆ. ಒಂದು ಮುಹೂರ್ತ ಅವಿಚ್ಛಿನ್ನವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಪರಮಾತ್ಮನ ಪಾದವನ್ನು ಹೋಗಿ ಸೇರಿದ್ದಾನೆ ಅಂತನ್ನುವುದನ್ನು ಶುಕಾಚಾರ್ಯ ಉಲ್ಲೇಖ ಮಾಡ್ತಾರೆ. ಕೊನೆಯ ಕಾಲದಲ್ಲಿ ಪರಮಾತ್ಮನ ಚಿಂತನೆ ಅಷ್ಟು ಬಹಳ ಮುಖ್ಯವಾಗಿರುವಂತಹದ್ದು. ಅದಕ್ಕಾಗಿ ಭೀಷ್ಮಾಚಾರ್ಯರು ಆ ಕೊನೆಯ ಕಾಲದಲ್ಲಿ ಯಾವ ರೀತಿಯಲ್ಲಿ ಪರಮಾತ್ಮನ ಚಿಂತನೆ ಮಾಡುತ್ತಾರೆ, ಪರಿಪಕ್ವ ಜ್ಞಾನ ಭೀಷ್ಮಾಚಾರ್ಯರದ್ದು, ಅವರ ಸ್ತೋತ್ರ ಹೇಗಿದೆ ಅನ್ನೋದನ್ನ ನಾವು ಚಿಂತನೆ ಮಾಡಿದಾಗ ನಾವು ಕೂಡ ಇದರ ಮನನವನ್ನು ಮಾಡಬೇಕು. ನಮಗೆ ಭೀಷ್ಮಾಚಾರ್ಯರಿಗೆ ಅವರು ಸ್ವಚ್ಛಂದ ಮೃತ್ಯು, ಮರಣ ಬಯಸಿದಾಗ ಮರಣ ಬರುತ್ತದೆ. ನಮಗೆ ಹಾಗಲ್ಲ, ನಾವು ಸ್ವಚ್ಛಂದ ಮೃತ್ಯುಗಳು ಅಲ್ಲ. ಪರೀಕ್ಷಿತ್ ರಾಜನಿಗೆ ಒಂದು ವಾರ ಆಯುಷ್ಯ ಇದೆ ಅಂತ ಅನ್ನೋದು ಗೊತ್ತಿತ್ತು, ನಮಗೆ ಅದು ಗೊತ್ತಿಲ್ಲ. ಖಟ್ವಾಂಗನಿಗೆ ಇನ್ನೊಂದು ಮುಹೂರ್ತ ಇದೆ ಅಂತ ಗೊತ್ತಿತ್ತು, ನಮಗೆ ಅದೂ ಗೊತ್ತಿಲ್ಲ. ಒಂದು ಮುಹೂರ್ತ ಇದೆಯೋ, ಒಂದು ವಾರ ಇದೆಯೋ, ಯಾವ ಕ್ಷಣದಲ್ಲಿಯೂ ಯಾರಿಗೂ ಮರಣ ಬರಬಹುದು. ಆದ್ದರಿಂದ ನಾವು ಇದರ ಎಚ್ಚರವನ್ನು ವಹಿಸಬೇಕು.
ಇದರ ಮನನವನ್ನ ಮಾಡಬೇಕು. ಇದು ಬಹಳ ಅದ್ಭುತವಾದ ವಿಷಯ. ಇದು ಇನ್ನೊಬ್ಬರಿಗೆ ಹೇಳುವಾಗ ಅದೆಲ್ಲ ಬಹಳ ಚೆನ್ನಾಗಿರುತ್ತದೆ, ಅಥವಾ ಇನ್ನೊಬ್ಬರನ್ನು ನೋಡುವಾಗ ಅವನ ಮರಣವನ್ನು ಹೊಂದಿದ ಅಂತ. ಧರ್ಮರಾಜ ಅದನ್ನೇ ಹೇಳ್ತಾನೆ, ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದದ್ದು ಯಾವುದು ಅಂತ ನಾವು ಯಕ್ಷ ಪ್ರಶ್ನೆಗೆ ಧರ್ಮರಾಜನ ಉತ್ತರ, ಇನ್ನೊಬ್ಬರು ಸಾಯೋದನ್ನೆಲ್ಲ ನೋಡಿಯೂ ಕೂಡ ನಾನು ಮಾತ್ರ ಬದುಕಿರುತ್ತೇನೆ ಅಂತನ್ನೋ ಒಂದು ಭಾವನೆ ಇದೆಯಲ್ಲ, ಇದಕ್ಕಿಂತ ಆಶ್ಚರ್ಯಕರವಾದದ್ದು ಜಗತ್ತಿನಲ್ಲಿ ಇನ್ಯಾವುದೂ ಕೂಡ ಇಲ್ಲ ಅಂತ. ಅಂತಹ ಅನ್ನುವ ಭಾವನೆ ನಮ್ಮಲ್ಲಿ ಅದು ಗಾಢವಾಗಿದೆ, ಅದನ್ನು ದೂರ ಇಡಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಮೃತ್ಯು ನನ್ನ ಜಟೆಯನ್ನ ಹಿಡಿದು, ನನ್ನ ಜುಟ್ಟನ್ನು ಹಿಡಿದು ಎಳಿತಾ ಇದ್ದಾನೆ, ಇನ್ನೇನು ಮರುಕ್ಷಣದಲ್ಲಿ ನನ್ನ ಪ್ರಾಣ ಹೋಗುತ್ತೆ ಅನ್ನುವ ಭಾವನೆಯಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕು, ಹರಿಪಾದ ಚಿಂತನೆಯನ್ನು ಮಾಡಬೇಕು. ಹೀಗಾಗಿ ಈ ಭೀಷ್ಮಾಚಾರ್ಯರ ಈ ಸ್ತೋತ್ರದ ಮನನವನ್ನ ನಾವು ನಿರಂತರ ಮಾಡಬೇಕು. ಅದರಿಂದ ನಾವು ಯಾವ ರೀತಿಯಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಬಹುದು ಅಂತನ್ನುವ ಒಂದು ಮಾರ್ಗದರ್ಶನ ನಮಗೆ ಸಿಗ್ತದೆ. ಅವರು